Hi, hello everyone. Welcome back to our YouTube channel. ಆ್ಯಕ್ಚುಲಿ ಗೈಸ್ ನಾವು ಇವತ್ತು ಬಂದು ತಣ್ಣೀರಿನ ಬಾವಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಬೀಚ್ನ ತುಂಬ ಎಂಜಾಯ್ ಮಾಡಿದ್ದಾರೆ ಮಕ್ಕಳು. ಸಖತ್ತಾಗಿದೆ ನಿಜವಾಗ್ಲೂ. ಫ್ರೆಂಡ್ಸ್, ನಾವು ಈ ಬೀಚ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಬಂದುಬಿಟ್ಟು ಈ ಬೀಚಿಂದ ನಾವು ಇದು ಬ್ಯಾಕ್ ವಾಟರ್ ಇದೆ. ಸೊ ನಾವು ಬೀಚ್ಗೆ ಹೋಗ್ಬೇಕಂದ್ರೆ ಬೋಟ್ ಹತ್ತಿ ನೆಕ್ಸ್ಟ್ ಬೀಚ್ ಸಿಗೋದು. ಸೊ ಅದಕ್ಕೋಸ್ಕರ ನಾವೆಲ್ಲ ವೆಯ್ಟಿಂಗ್ ಮಾಡ್ತಿದ್ದೀವಿ. ಆಲ್ರೆಡಿ ಒಂದು ಬೋಟ್ ಹೋಯ್ತು, ನೆಕ್ಸ್ಟ್ ಬೋಟಲ್ಲಿ ನಾವು ಹೋಗ್ತೀವಿ. ಆ್ಯಕ್ಚುಲಿ ಈ ಬೋಟ್ ಬಂದಿದೆ ಅಲ್ವಾ, ಇದು ವಾಪಸ್ ಬಂದಿರೋದು. ಸೊ ಈ ಬೋಟ್ಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲಿದೆ ದರ್ಶನ್ ಇವಾಗ? ಬೋಟ್. ಮನೋಮಿ, ವೇರ್ ಆರ್ ಯು? ಮನೋಮಿಗೆ ಶಾರ್ಕ್ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ಅಲ್ಲಿ ದೊಡ್ಡ ಫಿಶ್ ಹೋಗ್ತಾ ಇದೆ. ಎಲ್ಲಿ? ಇಲ್ಲಿ ಎಲ್ಲರೂ ಸಹ ಬೋಟ್ ಹತ್ಬಿಟ್ಟು ಬೋಟಿಂದ ಎಲ್ಲ ನೋಡ್ತಾ ಇದ್ದಾರೆ ಸೈಟ್ ಸೀಯಿಂಗು. ಆ್ಯಕ್ಚುಲಿ ಚೆನ್ನಾಗಿದೆ ಇದು ಬ್ಯಾಕ್ ವಾಟರು ಸಹ. ಜೆಲ್ಲಿ ಫಿಶ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮಕ್ಕಳು ನೋಡ್ತೀವಿ ಅಂತ ನೋಡ್ತಾ ಇದ್ದಾರೆ. ತುಂಬ ಜೆಲ್ಲಿ ಫಿಶ್ ಕಾಣಿಸ್ತಾ ಇತ್ತು ನಮಗೆ. ಸಖತ್ತಾಗಿದೆ ಆ್ಯಕ್ಚುಲಿ ಜೆಲ್ಲಿ ಫಿಶ್ ಎಲ್ಲದೂ ಸಹ. ನಾವು ಬಂದು ಇವಾಗ ರೀಚ್ ಆದ್ವಿ. ಈಗ ರೀಚ್ ಆಗಿಬಿಟ್ಟು ಈಗ ಆ್ಯಕ್ಚುಲಿ ನಮಗೆ ಸಿಗೋದು ಬೀಚ್ ಬಂದುಬಿಟ್ಟು ಈಗ ಸಿಗುತ್ತೆ ಗೈಸ್. ಆ್ಯಕ್ಚುಲಿ ಹೀಗೆ ಸ್ವಲ್ಪ ಮುಂದೆ ಹೋದರೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದರೆ ನಮಗೆ ಬೀಚ್ ಸಿಗುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಬ್ಯಾಕ್ ವಾಟರು. ಬೋಟ್ಸ್ ಎಲ್ಲ ತುಂಬ ನಿಲ್ಲಿಸಿದ್ದಾರೆ ಫಿಶಿಂಗಿಗೋಸ್ಕರ. ಸೊ ಚರ್ಚ್ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಆಗಿದೆ. ತಣ್ಣೀರ್ ಬಾವಿ. ಆ್ಯಕ್ಚುಲಿ ಬಂದು ಈ ಬೀಚ್ ಒಳಗೆ ಹೋಗ್ಬೇಕಂದ್ರೆ 20 ರೂಪೀಸ್ ಪರ್ ಹೆಡ್ ಕೊಡಬೇಕು ಇಲ್ಲಿ ಅಡಲ್ಟ್ಸ್ಗೆ. ತುಂಬ ಚಿಕ್ಕ ಮಕ್ಕಳಿಗೆ ಮಾತ್ರ, ಒಂದು 3 ಇಯರ್ಸ್ ಒಳಗೆ ಬೇಬೀಸ್ಗೆಲ್ಲ ಏನು ಟಿಕೆಟ್ಸ್ ಇರಲ್ಲ. ಸೊ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹೀಗೆ ಮುಂದೆ ಹೋದರೆ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ರೂಮು, ತುಂಬ ಶವರ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಸಖತ್ತಾಗಿರೋದ್ರಿಂದ ಸೊ ನಮಗೇನು ಅದೊಂದು ಪ್ರಾಬ್ಲಮ್ ಆಗೋಲ್ಲ. ಆ ಕಡೆ ಏರಿಯಾ ಫುಲ್ಲು ಡ್ರೆಸ್ಸಿಂಗೋಸ್ಕರನೇ ಇಟ್ಟಿದ್ದಾರೆ. ಈಗ ನಾವು ಎಲ್ಲರೂ ಸಹ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಈವ್ನಿಂಗ್ ಆಗಿರೋದ್ರಿಂದ ಸೊ ಕಾಮಾಗಿತ್ತು. ಬಟ್ ತುಂಬ ಜನ ಇದ್ದಾರೆ. ಕೈಟ್ಸ್ ಎಲ್ಲ ಆಟ ಆಡ್ತಿದ್ದಾರೆ. ತುಂಬ ನಾನು ಕೈಟ್ಸ್ ಹೋಗ್ತಿದ್ದೀನಿ. ಈಗ ಬಂದುಬಿಟ್ಟು ಮನೋಮಿ ಆಲ್ರೆಡಿ ದಶಮಿ ಹೋಗಿ ಬೀಚಲ್ಲಿ ಬಿದ್ದಿದ್ದಾಳೆ. ಅವ್ರ ಪಪ್ಪನ ಜೊತೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸಖತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ಆಟ ಆಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಸನ್ಸೆಟ್ ಜೊತೆಗೆ ಮಕ್ಕಳು ಬೀಚ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಈ ಅಲೆಗಳು ತುಂಬ ದೊಡ್ಡ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಅಲೆಗಳು ಚಿಕ್ಕ ಚಿಕ್ಕ ಅಲೆ ಇರೋದ್ರಿಂದ
ಆ್ಯಕ್ಚುಲಿ ಬೀಚ್ ಅಲೆಗಳು ಬಂದು ನನ್ನ ಕಾಲನ್ನ ಬಂದು ಟಚ್ ಮಾಡ್ತಿದ್ದಾವೆ. ಆ್ಯಕ್ಚುಲಿ ನಾನು ಮೇಲೆ ಇದ್ದೀನಿ, ತುಂಬ ಕೋಲ್ಡ್ ಇರೋದ್ರಿಂದ, ಕ್ಲೈಮೇಟು ಕೋಲ್ಡ್ ಇರೋದ್ರಿಂದ ದೂರದಲ್ಲೇ ನೋಡಿಕೊಂಡು ಹೋಗೋದು ಬೇಡ ಅಂತ ಮೇಲೆ ಇದ್ದೀನಿ. ಅವು ಬಂದು ನನ್ನ ಕರೀತಾ ಇದೆ ಅಲೆಗಳು. ಚಳಿ ಆಗತ್ತೆ ಈಗ ದರ್ಶಕ್ಕೆ. ಇವರು ಅಲೆಗಳ ಜೊತೆ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಮೇ ಬಿ ಇವ್ರ ಮೈ ಮೇಲೆ ಏನು ಒಂದೊಂದು ಕ್ವಿಂಟಲ್ ಉಪ್ಪು ಇರುತ್ತೋ ಮರಳಿರುತ್ತೋ ನೋಡಬೇಕು ಗೈಸ್. ನಂತರ ಸೈಟ್ ಸೀಯರ್ಸೇ ಜಾಸ್ತಿ ಇದ್ದಾರೆ. ಆ್ಯಕ್ಚುಲಿ ತುಂಬ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ದೂರದಲ್ಲೇ ಫಸ್ಟು ನೋಡ್ತಾ ಇದ್ದೀವಿ. ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಲಾಸ್ಟಿಗೆ ಸ್ವಲ್ಪ ಹೋಗೋಣ ಅಂತ ಹೋದೆ, ಬಟ್ ಆಲ್ರೆಡಿ ಪ್ಯಾಂಟೆಲ್ಲ ಒದ್ದೆ ಆಗಿಬಿಟ್ಟಿದೆ. ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಾನೆ ಇದ್ದಾರೆ. ಬಟ್ ಸನ್ಸೆಟ್ ಆಗ್ತಾ ಇತ್ತು, ಅದನ್ನ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸನ್ಸೆಟ್ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ ಅಂದರೆ ಮಕ್ಕಳು ಮಾತ್ರ ಪೋಸ್ ಕೊಡೋಕ್ಕೆ ರೆಡಿ ಇಲ್ಲ. ಮನೋಮಿಗಂತೂ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಫುಲ್ಲು. ಅವಳು ಮೈ ನೋಡೋಕ್ಕೆ ಮಾತ್ರ ನಿಜವಾಗ್ಲೂ ಅವಳು ಯಾವ ಲೆವೆಲಿಗೆ ಆಡಿದಾಳೆ ಅಂದರೆ, ನಾನು ಅನ್ನಲ್ಲ, ಉಪ್ಪು ಒಂದು ಲಾರಿ ಫುಲ್ ತೊಗೊಂಡೋಗ್ಬೇಕೇನೋ ಇವಳನ್ನ ಹಾಕ್ಕೊಂಡು, ಆ ಲೆವೆಲಿಗೆ ಮರಳು ಫುಲ್ಲು ಮೈ ತುಂಬ ಹಚ್ಕೊಂಡಿದ್ದಾಳೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಅಂಬೆ ಹರಿಯೋದು, ಅಲ್ಲೇ ಬಿದ್ದು ಒಳ್ಳೋದು, ಏನೇನು ಮಾಡಿದಾಳೋ ಅವಳ ಆ್ಯಂಗಲ್ಸ್ಗಳೇ ವಿಚಿತ್ರವಾಗಿದೆ. ಅನಮಿ, ಹೌ ವಾಸ್ ದ ಬೀಚ್? ನೈಸ್. ನೈಸ್. ಈಗ ನೈಸ್ ಅಂತಿದೆಯಾ? ಮೊದಲು ಹೇಗಿತ್ತು? ಚೆನ್ನಾಗಿತ್ತು. ಈಗ ನೋಡು, ಮೂನ್ ಕಾಣ್ತಿದೆ. ಸನ್ಸೆಟ್ ಆಗಿ ಮೂನ್ನು ತೋರಿಸ್ಕೊಂಡು ಕರ್ಕೊಂಡು ಬರ್ತಿದ್ವಿ. ಹೇಗೆ ಅನ್ನಿಸ್ತು ಬೀಚು? ಚೆನ್ನಾಗಿ ಅನ್ನಿಸ್ತು. ಹೌದಾ? ಇಲ್ಲಿ ಫೋಟೋ ತಗೊಂಡೆ. ನಾವು ಬರೋದ್ರೊಳಗೆ ನೈಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಫುಲ್ ನೈಟ್ ಆಗಿದೆ. ಲಾಸ್ಟ್ ನಮಗೆ ಇಲ್ಲಿ ನೈಟ್ ಲೈಫ್ ಹೇಗಿದೆ ನೋಡಿ ಗೈಸ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಸೊ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಚರ್ಚಲ್ಲಿ. ನಾವು ಹೀಗೆ ಇಲ್ಲಿ ನಡ್ಕೊಂಡು ಹೋದರೆ ಫುಲ್ಲು ಪಬ್ಗಳೆಲ್ಲ ಇದೆ. ಪಬ್ಗಳನ್ನೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಎಲ್ಲ. ತುಂಬಾ ಇದ್ದರು ಪಬ್ಗಳಲ್ಲಿ. ಸೊ ನಾವು ಹಾಗೇ ಮುಂದೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಲಾಸ್ಟ್ ಬೋಟು, ನಾವಿಲ್ಲಿ ಏನು ಸ್ಟೇ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಈ ಬೀಚ್ನ ದಾಟಬೇಕಂದ್ರೆ ಲಾಸ್ಟ್ ಬೋಟ್ ಇದೆ. ಸೊ ಅದಕ್ಕೋಸ್ಕರ ನಾವು ಲಾಸ್ಟ್ ಬೋಟ್ಗೋಸ್ಕರ ಹೋಗ್ತಾ ಇದ್ದೀವಿ. ಈ ಬೀಚಲ್ಲಿ ತುಂಬ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ನಿಮಗೆ ಗೋವಾ ಥರ ಪಬ್ಗಳು ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡೋಕ್ಕೆ ಹಟ್ಗಳು, ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಫುಲ್ಲು ತುಂಬ ಚೆನ್ನಾಗಿದೆ. ಈ ಲೈಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಈ ಥರ ಶಿಪ್ಗಳಲ್ಲಿ ಹೋಗೋಕ್ಕೇ ಖುಷಿ ಅನಿಸುತ್ತೆ. ನಾವು ಫೈನಲಿ ಲಾಸ್ಟಲ್ಲಿ ಬಂದು ಹತ್ಕೊಂಡಿದ್ದೀವಿ. ಇವರು ಮೇ ಬಿ ನನಗೆ ಫಿಶಿಂಗಿಗೆ ಹೋಗ್ತಿದ್ದಾರೇನೋ ಅನ್ನಿಸ್ತಾ ಇದೆ. ಹೀಗೆ ಬಂದರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾವು ಬೀಚಿಂದ ಬೋಟ್ ಹತ್ತಿ ಇಳಿದು ಬರ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗೈಸ್.